2025ರ ದೆಹಲಿ ವಿಧಾನಸಭಾ ಚುನಾವಣೆ ಮುಕ್ತಾಯವಾಗಿದೆ. ಕಳೆದ 10 ವರ್ಷಗಳಿಂದ ದೆಹಲಿ ದರ್ಬಾರ್ ನಡೆಸುತ್ತಿರುವ ಆಮ್ ಆದ್ಮಿ ಪಕ್ಷ ಈ ಬಾರಿಯೂ ಮ್ಯಾಜಿಕ್ ಮಾಡುವ ವಿಶ್ವಾಸದಲ್ಲಿದ್ದರೆ, ಭಾರತೀಯ ಜನತಾ ಪಾರ್ಟಿ 25 ವರ್ಷಗಳ ಬಳಿಕ ಮರಳಿ ಅಧಿಕಾರಕ್ಕೇರುವ ಕನಸು ಕಾಣ್ತಾ ಇದೆ. ಇದೆಲ್ಲದರ ನಡುವೆ ದೆಹಲಿ ಚುನಾವಣೆಯ ಎಕ್ಸಿಟ್ ಪೋಲ್ ಹೊರಬಂದಿದೆ. ಕೆಲ ಸಂಸ್ಥೆಗಳು ಬಿಜೆಪಿ ಈ ಬಾರಿ ಅಧಿಕಾರಕ್ಕೆ ಇರುವುದು ಪಕ್ಕಾ ಅಂತಿದ್ರೆ, ಮತ್ತೆ ಕೆಲವು ಆಪ್ ಮತ್ತೆ ಮರಳಿ ದೆಹಲಿ ಚುಕ್ಕಾಣಿ ಹಿಡಿಯುತ್ತೆ ಅಂತಿವೆ. ಹಾಗಾದ್ರೆ ಯಾವ ಏಜೆನ್ಸಿಗಳು ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ. ದೆಹಲಿ ಚುನಾವಣೆ ಎಕ್ಸಿಟ್ ಪೋಲ್. ಮೇಟ್ರಿಡ್ ಸಂಸ್ಥೆ ಬಿಜೆಪಿಗೆ 35ರಿಂದ 40 ಸ್ಥಾನ ನೀಡಿದ್ರೆ, ಆಮ್ ಆದ್ಮಿ ಪಕ್ಷಕ್ಕೆ 32ರಿಂದ 37 ಸೀಟ್ ನೀಡಿದೆ. ಇನ್ನು ಕಾಂಗ್ರೆಸ್ಗೆ 1 ಸ್ಥಾನ ನೀಡಲಾಗಿದೆ. ಹಾಗೆ ಚಾಣಕ್ಯ ಸಂಸ್ಥೆ ಬಿಜೆಪಿಗೆ 39ರಿಂದ 44 ಸೀಟು ಎಂದ್ರೆ, ಆಪ್ಗೆ 25ರಿಂದ 28 ಸ್ಥಾನ, ಹಾಗೆ ಕಾಂಗ್ರೆಸ್ಗೆ 2 ಸ್ಥಾನ ಸಿಗಲಿದೆ ಎಂದು ಭವಿಷ್ಯ ನುಡಿದಿದೆ. ಅತ್ತ ಜೆವಿಸಿ ಸಂಸ್ಥೆ ಬಿಜೆಪಿಗೆ 39ರಿಂದ 45 ಸ್ಥಾನ ನೀಡಿದ್ರೆ, ಕೇಜ್ರಿವಾಲ್ ಪಾರ್ಟಿಗೆ 22ರಿಂದ 31 ಸ್ಥಾನಕ್ಕೆ ಸೀಮಿತವಾಗಲಿದ್ದು, ಕಾಂಗ್ರೆಸ್ 2 ಸೀಟು ಗೆದ್ದರೆ ಹೆಚ್ಚು ಎಂದಿದೆ. ಪೀಪಲ್ಸ್ ಪಲ್ಸ್ ಬಿಜೆಪಿಗೆ ಭರ್ಜರಿ 51ರಿಂದ 60 ಸೀಟ್ ಸಿಗುತ್ತೆ ಅಂತಿದ್ರೆ, ಆಪ್ ಕೇವಲ 10ರಿಂದ 19 ಸ್ಥಾನಕ್ಕೆ ತೃಪ್ತಿ ಪಡಲಿದ್ದು, ಕಾಂಗ್ರೆಸ್ 0 ಸಿಕ್ಕಲಿದೆ ಎಂದಿದೆ. ಹಾಗೆ ಪೀಪಲ್ಸ್ ಇನ್ ಸೈಟ್ ಅನ್ನೋ ಸಂಸ್ಥೆ ಬಿಜೆಪಿ 40ರಿಂದ 44 ಸ್ಥಾನ ಫಿಕ್ಸ್ ಎಂದಿದ್ರೆ, ಪೊರಕೆಗೆ 25ರಿಂದ 29 ಸ್ಥಾನ ಸಿಗಲಿದೆ ಎಂದಿದೆ. ಇನ್ನು ಪೋಲ್ ಡೈರಿ ಕಮಲಾಪಾಳಯಕ್ಕೆ 42ರಿಂದ 50 ಸ್ಥಾನ ಅಂದ್ರೆ, ಆಪ್ 18ರಿಂದ 25 ಸ್ಥಾನ ಪಡೆಯುತ್ತೆ. ಕೈಪಡೆ 2 ಸೀಟು ಅಷ್ಟೇ ಎಂದಿದೆ. ಪಿ ಮಾರ್ಕ್ ಸಂಸ್ಥೆ ಮೋದಿ ಪಕ್ಷಕ್ಕೆ 39ರಿಂದ 49 ಸ್ಥಾನ ಗ್ಯಾರಂಟಿ ಅಂತಿದ್ರೆ, ಕೇಜ್ರಿವಾಲ್ಗೆ 21ರಿಂದ 31 ಸೀಟ್, ಕಾಂಗ್ರೆಸ್ಗೆ 2 ಸೀಟ್ ಎಂದಿದೆ. ಇನ್ನು ವಿ ಪ್ರಿಸೈಡ್ ಅನ್ನೋ ಸಂಸ್ಥೆ ಈ ಬಾರಿ ಆಮ್ ಆದ್ಮಿ ಪಕ್ಷವೇ ಅಧಿಕಾರಕ್ಕೆ ಎಂದಿದ್ದು, ಬಿಜೆಪಿ 18ರಿಂದ 23 ಸೀಟ್ ಪಡೆದ್ರೆ, ಆಪ್ 43ರಿಂದ 52 ಸೀಟ್ ಎಂದಿದೆ. ಇನ್ನು ಮೈಂಡ್ ಬ್ರಿಕ್ ಸಂಸ್ಥೆ 21ರಿಂದ 25 ಸ್ಥಾನ ಬಿಜೆಪಿಗೆ ನೀಡಿದ್ರೆ, ಆಮ್ ಆದ್ಮಿ ಪಕ್ಷ 44ರಿಂದ 49 ಸೀಟ್ ಪಕ್ಕಾ ಪಡೆಯುತ್ತೆ ಎಂದಿದೆ. ಹಾಗೆ ಡಿವಿ ರಿಸರ್ಚ್ ಸಂಸ್ಥೆ 36ರಿಂದ 44 ಸೀಟ್ ಬಿಜೆಪಿ ಪಡೆಯೋದು ಗ್ಯಾರಂಟಿ ಅಂದ್ರೆ, ಆಪ್ 26ರಿಂದ 34 ಸೀಟ್ ಎಂದಿದೆ. ಇನ್ನು ಈ ಎಲ್ಲಾ ಸರ್ವೆಗಳ ಸರಾಸರಿ ಗಮನಿಸಿದ್ರೆ, ಪೋಲ್ ಬಿಜೆಪಿಗೆ 39 ಸ್ಥಾನ ನೀಡಿದ್ರೆ, ಆಮ್ ಆದ್ಮಿ ಪಕ್ಷಕ್ಕೆ 30 ಸ್ಥಾನ ನೀಡಿದೆ. ಇನ್ನು ಕಾಂಗ್ರೆಸ್ ಕೇವಲ 1 ಸೀಟಿಗೆ ತೃಪ್ತಿ ಪಡೆಯಲಿದೆ ಎಂದಿದೆ. ಅಂದ ಹಾಗೆ ಈ ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ಗಳಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಮತಗಟ್ಟೆ ಸಮೀಕ್ಷೆಗಳು ಸುಳ್ಳಾಗಿದ್ದವು. ಯಾರು ಏನೇ ಹೇಳಿದ್ರೂ ನಿಜವಾದ ಫಲಿತಾಂಶ ಫೆಬ್ರವರಿ 8ರಂದು ಹೊರಬೀಳಲಿದೆ. ಅಲ್ಲಿ ತನಕ ಎಲ್ಲಾ ಪಕ್ಷಗಳು ಕಾದು ಕುಳಿತುಕೊಳ್ಳಬೇಕಾಗಿದೆ.